ನ ಗುರುರ್ಧಿಕಂ ತತ್ವಂ ನ ಗುರುರ್ಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೆಯನ್ನು ನೀನೆಳೆದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯ ಪರಮ ಪೂಜನೀಯ ಜಗದಾದಿ ಜಗದ್ಗುರು ಜಗದೊಂದರೆನ್ನಿಸಿಕೊಂಡರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢತೀಶ್ವರರನ್ನು ಪ್ರಾತಸ್ಮರಣೀಯರು, ಪರಮ ಪೂಜನೀಯರು, ಜಗದಾದಿ ಜಗದ್ವಂದನೀಯರು, ಮಹಾ ತಪಸ್ವಿ ವೀರ ವೀರಾಗಿಣಿ ಮುಕ್ತಿ ಶ್ರೀಪೀಠದ ಒಡೆಯರಾಗಿರುವ ಜಗದ್ಗುರು ಶಿವಾನಂದತೀಶ್ವರರನ್ನು ಹೃದಯಾರದಲ್ಲಿ ಧ್ಯಾನಿಸಿ ಪೂಜಿಸಿಕೊಂಡು ತತ್ಸ್ವರೂಪಿಗಳಾಗಿ ಮಹಾ ತಪಸ್ವಿ ನುಡಿದ ನುಡಿ ಹುಸಿ ಹೊಡೆದಂಥ ಜಗದ್ಗುರು ಅನ್ನದಾಸೋಹ ಮೂರ್ತಿ, ಈ ದಯೆ ಮೆಟ್ಟಿ ಪಾವನಗೊಳಿಸಿರುವ ಪಾವನ ಮೂರ್ತಿ ಜಗದ್ಗುರು ಪೂರ್ಣಾನಂದತೀಶ್ವರರ ಕರ್ತೃಪದಿಗೆ ದೀರ್ಘದಂಡ ನಮಸ್ಕಾರೋಪವನ್ನು ಸಲ್ಲಿಸಿ, ಯಾವ ಕೋಟಿ ಜಪೈದ್ಯ ಹರಿಕಾರ ತ್ರಿವಿಧ ದಾಸೋಹ ಮೂರ್ತಿ, ನಡೆದಾಡುವ ದೇವರು ಮಾತನಾಡುವ ದೇವರೆಂದೇ ಪ್ರಖ್ಯಾತಿಗೊಂಡಿರುವ ಕಲಿಯುಗದ ಕಾಮಧೇನು ಕಲ್ಪ ಚಿಂತಾಮಣಿ ಎನಿಸಿಕೊಂಡಿರುವ ಎನ್ನ ನಿಮ್ಮ ಆರಾಧ ದೇವ ಜಗದ್ಗುರು ಶ್ರದ್ಧಾಂತ ಪಂಗಳ ಕರ್ತೃಪದಿಗೆ ದೀರ್ಘದಂಡ ನಮಸ್ಕಾರೋಪವನ್ನು ಸಲ್ಲಿಸಿ, ಕಾರ್ಯಕ್ಕೆ ಅಧಿಷ್ಠಾನ ಮೂರ್ತಿ ಪರಮಾತ್ಮ ವಂದಿಸಿ ಆದಿಶಕ್ತಿ ಮಹಾಮಾತೆಗೆ ದೀರ್ಘದಂಡ ನಮಸ್ಕಾರೋಪವನ್ನು ಸಲ್ಲಿಸುತ್ತಾ, ಯಾವ ಅಧಿಕ ಮಾಸದ ಪ್ರಯುಕ್ತವಾಗಿ ಸಾಂಗವಾಗಿ ಸಾಗಿ ಬಂದಿರುವ ವಿಶ್ವಶಾಂತಿಗಾಗಿ ನಡೆಯಲಿರುವ ಕೋಟಿ ಜಪಯಜ್ಞ ಕಾರ್ಯಕ್ರಮ, ಮಹಾರುದ್ರಾಭಿಷೇಕ, ದೇವಿಪಾರಾಯಣ, ಸತ್ಸಂಗ ಕಾರ್ಯಕ್ರಮ, ಅನ್ನದಾಸೋಹ, ಹಲವಾರು ಕಾರ್ಯಕ್ರಮ ಭಾಗಿಗಳಾಗಿದ್ದು, ಯಾವ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಜ್ಞಾನವೃದ್ಧರು, ವಯೋವೃದ್ಧರು, ಆಶ್ರಮ ವೃದ್ಧರಾಗಿರುವ ಜಗದ್ಗುರು ಪೂರ್ಣಾನಂದತೀಶ್ವರರ ಕರಸಂಜಾತ ಸುತ, ಹದು ಹೃದಯದ ಮಾಂತ, ಇಳಿ ವಯಸ್ಸಿನಲ್ಲೂ ಸಹಿತ ವೇದಾಂತದ ವಾಗ್ಮೆನಿಸಿಕೊಂಡು ವೇದಾಂತದ ಪಾತಾಕೆಯನ್ನು ಕರ್ನಾಟಕ ಮಹಾರಾಷ್ಟ್ರಾದ್ಯಂತ ಹಾರಿಸಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಹರಳಕಟ್ಟಿಂದ ದಯಮಾಡಿಸುವ ನಿಜೂನ ಪಳಚನಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ, ತತ್ಸ್ವರೂಪರಾಗಿರುವ ಮಾತೃ ಹೃದಯದ ಸಂತ ಭಕ್ತರ ಭಕ್ತಿಗೆ ಸಂಕಲ್ಪವನ್ನು ಮಾಡಿಕೊಂಡು ಯಾವ ವಿಶ್ವಶಾಂತಿಗಾಗಿ ಅಧಿಕ ಮಾಸ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರಾಗಿರುವ ಶ್ರೀಮಠದ ಒಡೆಯರು ಹದಳು ಹೃದಯದವರಾಗಿರುವ ಪರಮ ಪೂಜ್ಯ ಅಭಿನವ ಶಿವಾನಂದ ಪಳಚನಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ, ಯಾವ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದು ನಮ್ಮ ನಿಮ್ಮೆಲ್ಲರಿಗೆ ತಮ್ಮ ತತ್ವೋಪದೇಶ ನೀಡಲಿರುವ ಆಗಮಿಸಿರುವ ಪರಮ ಪೂಜ್ಯ ಮಾತಾ ಶ್ರೀ ಶ್ರೀದೇವಿ ತಾಯಿರಲ್ಲಿಯೂ, ಮಾತಾಜಿ ಎಲ್ಲಮ್ಮ ತಾಯಿರಲ್ಲಿಯೂ, ಸುವರ್ಣಮ್ಮ ತಾಯಿರಲ್ಲಿಯೂ, ಅದೇ ರೀತಿಯಾಗಿ ಯಾವ ನಿರಂಜನ ಮಾತಾಡ ಹೋಗ್ಯಾರ ಅಂಥ ಯಾವ ಶಾಸ್ತ್ರೀಜರಾಗಿರೋ ವೀರಪ್ಪ ಶಾಸ್ತ್ರೀಜರಲ್ಲಿಯೂ, ಅದೇ ರೀತಿಯಾಗಿ ನಮ್ಮೂರವರಾದಂಥ ನಮ್ಮ ಬ್ರಹ್ಮಪ್ಪಜ್ಜವರು ಅವರ ಅಜ್ಜಾರಿ ಸರಿ ಕಜ್ಜುಡಿನಿಂದ ಆಗಮಿಸಿದಂಥ ಶರಣರಿಗೂ, ನಮ್ಮ ಹಳಗೇರಿ ಶರಣರು ನಮ್ಮ ಅಜ್ಜಲ್ಲಿ ಕೈ ಮಾಡ್ತಾನೆ ಅವರಿಗೂ, ಅದೇ ರೀತಿಯಾಗಿ ವಯೋವೃದ್ಧರಾಗಿರುವ ಪೂರ್ಣಾನಂದಜನವರ ಕರಸಂಜಾತ ಸುತರಾಗಿರುವ ಮಹಾರಾಷ್ಟ್ರದಿಂದ ಔರಾದಿಂದ ದಯಮಾಡಿಸಿರುವ ಶರಣ ದಂಪತಿಗಳಾಗಿರುವ ಶಿವರುದ್ರಯ್ಯಪ್ಪರ ಚರಣಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ, ಆಗಮಿಸಿರುವ ಅವರಿ ಒಡಾಡದೆ ಎಲ್ಲ ಗುರು ಹಿರಿಯರ ಚರಣಕ್ಕೂ, ತಾಯಂದಿರಿಗೂ, ಚಿಕ್ಕ ಮಕ್ಕಳಿಗೂ, ತಮಗೆಲ್ಲರಿಗೂ ಶರಣ ಶರಣಾರ್ಥಿ ಶಿವಸ್ವರೂಪಿಗಳೇ. ಅಧಿಕರಣವಾದಂಥ ವಿಷಯ, ಲೋಕಹಿತ ಚಿಂತಕರು, ಕನ್ನಡ ನಾಡಿನ ಮುಮುಕ್ಷುಗಳ ಉದ್ಧಾರಕರಾಗಿರುವ ಕನ್ನಡದ ಪಂಚಮ ವೇದವನ್ನೇ ರಚಿಸಲ್ಪಟ್ಟಿರುವ ವೇದಾಂತ ಗ್ರಂಥಾವಳಿಯ ಕೈವಲ್ಯ ಪದ್ಧತಿ ಎಂಬ ಗ್ರಂಥದ ನೀತಿ ಕ್ರಿಯಾಚಾರ್ಯ ಸರದ 12ನೇ ಪದ, ಅದು ಯಾವುದಂತ ಕೇಳಿದ ಪದ್ಯವ, ದೇಶ ಕಾಲ ವಸ್ತುಗಳನ್ನು ಈಶವನ್ನು ಒಲಿವನು, ಕರ್ಮ ಪಾಶೆ ಒಳೆದು ನಿಜವಾದಂತೂ ನೋಡಿದರೆ. ಹೇಳ್ತಾರ ನೋಡಪ್ಪ, ಪರಮಾತ್ಮ ಒಲಿದು ಬಹಳ ಸರಳದ. ಯಾವ ರೀತಿ ಒಲಿತಾನಂದ್ರೆ ದೇಶದಿಂದ, ಅಂದ್ರೆ ಸ್ಥಾನ, ಪುಣ್ಯ ಸ್ಥಾನದಿಂದ, ಕಾಲ ಒಳ್ಳೆಯ ಸಮಯದಿಂದ, ಪುಣ್ಯ ಸಮಯ, ವಸ್ತು ಆ ಪರಮಾತ್ಮನ ಚಿಹ್ನೆಗಳಂಥ ವಿಭೂತಿ ರುದ್ರಾಕ್ಷಿ ಧರಿಸಿದ್ರಿಂದ, ದೇಶ ಕಾಲ ವಸ್ತುಗಳಿಂದ ಈಶ ಒಲಿವನು ಪರಮಾತ್ಮ ಒಲಿತಾ ಇದ್ದಾನಪ್ಪ. ಕರ್ಮ ಪಾಶ ಒಳೆದು, ನಮ್ಮ ಪಾಪ ಇದ್ದಿರ್ಬೋದು, ನಮ್ಮ ಪುಣ್ಯ ಇರುವಂಥ ಆ ಪಾಶ ಹಗ್ಗವನ್ನು ಹರಿದು ಬಿಚ್ಚಿ ಏನು ಮಾಡ್ತಾ ಇದ್ದಾನಂದ್ರೆ ನಿಜವಾದಂತೆ ನೋಡಿದರೆ, ಸತ್ಯವಾಗಿ ನೋಡ್ತಾ ಇದ್ವಿ ಅಂದ್ರೆ ಆ ಪರಮಾತ್ಮ ನಮಗೆ ಒಲಿತಾ ಇದ್ದಾನ. ಅದಕ್ಕಾಗಿ ನಾವೇನು ಮಾಡಬೇಕಾಯ್ತಂದ್ರೆ ಪುಣ್ಯ ಸ್ಥಾನದಲ್ಲಿ ಏನಾಗಬೇಕಂದ್ರೆ ಮರಣ ಹೊಂದಬೇಕಂತ. ಕಾಲ ಪುಣ್ಯ ದೇಶ ಹೇಳ್ತಾರೆ, ಆ ದೇಶ ಹೆಂಗಿರ್ಬೇಕಂದ್ರೆ ಪುಣ್ಯಕ್ಷೇತ್ರ ಆಗಿರಬೇಕು. ಅದಕ್ಕಾಗಿ ಹೇಳಿದರು ಈ ಪದ್ಯಗಳು ಹೇಳ್ಕೊಂಬಂದಾರ, ಕಾಶಿಯಲ್ಲಿ ಮರಣ ಹೊಂದದ ಕಾಶಾನು ಮರಣಾನು ಮುಕ್ತಿ.